ಪೌಷ್ಟಿಕಾಂಶ ಮತ್ತು ಆರೋಗ್ಯದ ಯುಗದಲ್ಲಿ ಜನರು ತುಪ್ಪ ಸೇವನೆಯಿಂದ ದೂರ ಸರಿಯುತ್ತಾರೆ, ಏಕೆಂದರೆ ಅದು ಅವರ ಆರೋಗ್ಯಕ್ಕೆ ಹಾನಿ ಎಂಬ ಭಾವನೆ ಅವರಲ್ಲಿದೆ. ಆದರೆ ಆಯುರ್ವೇದದಲ್ಲಿ ಇದರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನ ನೀಡಲಾಗಿದೆ. ದೇಹವನ್ನ ಆರೋಗ್ಯವಾಗಿಡಲು ತುಪ್ಪವನ್ನ ಸೇವಿಸುವಂತೆ ಶಿಫಾರಸು ಮಾಡಲಾಗಿದೆ. ಹಾಗೆ ತುಪ್ಪವನ್ನ ತಿನ್ನುವ ಕೆಲವು ನಿಯಮಗಳ ಬಗ್ಗೆ ಕೂಡ ಹೇಳಲಾಗಿದೆ. ಇದರಿಂದ ನಾವು ಅದರ ಪ್ರಯೋಜನಗಳನ್ನ ಮಾತ್ರ ಪಡೆಯುತ್ತೇವೆ ಮತ್ತು ಕೆಲವು ಭಯದ ಅನಾನುಕೂಲಗಳನ್ನ ಕೂಡ ತಪ್ಪಿಸಬಹುದು. ತುಪ್ಪವನ್ನ ಸೇವಿಸುವ ಕೆಲವು ಪ್ರಮುಖ ನಿಯಮಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎತ್ತರಕ್ಕನುಗುಣವಾಗಿ ದೇಹದ ತೂಕ ಎಷ್ಟಿರಬೇಕು, ನೀವು ದಪ್ಪವಾಗಿದ್ದೀರಾ ಎಂದು ಪರಿಶೀಲಿಸಿ ತುಪ್ಪದ ಬಳಕೆಯ ಬಗ್ಗೆ ಆಯುರ್ವೇದ ತಜ್ಞರ ಪ್ರಕಾರ ನೀವು ತುಪ್ಪದ ಸಂಪೂರ್ಣ ಪ್ರಯೋಜನವನ್ನ ಪಡೆಯಲು ಬಯಸಿದರೆ ಅದನ್ನ ಬಿಸಿ ಆಹಾರದೊಂದಿಗೆ ಮಾತ್ರ ಸೇವಿಸಬೇಕು. ಬಿಸಿ ಚಪಾತಿ, ಬಿಸಿ ರೊಟ್ಟಿ, ಬಿಸಿ ಅನ್ನ ಇತ್ಯಾದಿ ಆಹಾರಗಳಲ್ಲಿ ತುಪ್ಪ ಸೇರಿಸಿ ನೀವು ಸೇವಿಸಬಹುದು. ನೀವು ತಣ್ಣನೆಯ ಪದಾರ್ಥಗಳೊಂದಿಗೆ ತುಪ್ಪವನ್ನ ಸೇವಿಸಬಾರದು. ತಜ್ಞರ ಪ್ರಕಾರ ಅರ್ಧ ಟೀ ಚಮಚ ಶುಂಠಿ ಪುಡಿ ಮತ್ತು ಅರ್ಧ ಚಮಚ ದೇಸಿ ತುಪ್ಪವನ್ನ ಕಡಿಮೆ ಕೊಬ್ಬಿನ ಮಜ್ಜಿಗೆಯಲ್ಲಿ ಸೇವಿಸಬಹುದು. ಇನ್ನು ಬೆಳಿಗ್ಗೆ ತುಪ್ಪವನ್ನ ಹೇಗೆ ಸೇವಿಸಬೇಕು ಅಂದ್ರೆ ತಜ್ಞರ ಪ್ರಕಾರ ಬೆಳಿಗ್ಗೆ 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ 1 ಚಮಚ ತುಪ್ಪ ಬೆರೆಸಿ ಕುಡಿಯಬೇಕು. ಕಡಿಮೆ ಹಸಿವನ್ನ ಅನುಭವಿಸುವ ಜನರಿಗೆ ಇದು ಹೆಚ್ಚು ಪ್ರಯೋಜನವನ್ನ ನೀಡುತ್ತದೆ. ಈ ಅಭ್ಯಾಸವು ಸಾಮಾನ್ಯ ಜನರಲ್ಲಿಯೂ ಜೀರ್ಣಕ್ರಿಯೆಯನ್ನ ಸರಿಯಾಗಿಸುತ್ತದೆ. ಇನ್ನು ರಾತ್ರಿ ಹೊತ್ತು ತುಪ್ಪವನ್ನ ಯಾವ ರೀತಿಯಾಗಿ ಸೇವಿಸಬೇಕು ಅಂದ್ರೆ ತಜ್ಞರ ಪ್ರಕಾರ 1 ದಿನದಲ್ಲಿ 2 ಟೀ ಚಮಚಕ್ಕಿಂತ ಹೆಚ್ಚು ದೇಸಿ ತುಪ್ಪವನ್ನ ಸೇವಿಸಬಾರದು. ಆದ್ದರಿಂದ ನೀವು ರಾತ್ರಿ ತುಪ್ಪವನ್ನ ಸೇವಿಸುತ್ತಿದ್ದರೆ ನಂತರ ಬೆಳಿಗ್ಗೆ ನೀವು 1 ಚಮಚ ತುಪ್ಪವನ್ನ ಉಗುರು ಬೆಚ್ಚಗಿನ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಸೇವಿಸಬಹುದು. ಈ ಕಾರಣದಿಂದಾಗಿ ಆರೋಗ್ಯ ಯಾವಾಗಲೂ ಸರಿಯಾಗಿರುತ್ತದೆ. ಮಧುಮೇಹವು ಒಂದು ಗಂಭೀರ ಕಾಯಿಲೆಯಾಗಿದ್ದು ಇದನ್ನ ಕಂಟ್ರೋಲ್ನಲ್ಲಿ ಇಡಬೇಕಾದದ್ದು ಬಹಳ ಮುಖ್ಯ. ಟೈಪ್ 1 ಡಯಾಬಿಟಿಸ್ ಅಥವಾ ಟೈಪ್ 2 ಡಯಾಬಿಟಿಸ್ ಆಗಿರಲಿ, ಅದನ್ನ ನಿರ್ವಹಿಸುವುದು ಜೀವನ ಪರ್ಯಂತದ ಕೆಲಸವಾಗಿದೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಕಂಟ್ರೋಲ್ ಮಾಡಲು ಔಷಧಿ, ವ್ಯಾಯಾಮ ಮತ್ತು ಆಹಾರದ ಕಡೆಗೂ ಗಮನ ಹರಿಸಬೇಕು. ಹಗಲು ರಾತ್ರಿ ಅನ್ನದೇ ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಇನ್ನು ಮಧುಮೇಹದಿಂದಾಗಿ ನಿಮ್ಮ ಸ್ಥಿತಿ ಯಾವುದೇ ಸಮಯದಲ್ಲಿ ಹದಗೆಡಬಹುದು. ಆದ್ದರಿಂದ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಮತ್ತು ರಾತ್ರಿಯಲ್ಲಿ ಉತ್ತಮ ನಿದ್ರೆ ಪಡೆಯುವುದು ಬಹಳ ಮುಖ್ಯ. ಪೌಷ್ಟಿಕ ತಜ್ಞರ ಪ್ರಕಾರ ನಿದ್ರೆಯನ್ನ ಸುಧಾರಿಸುವ ಮತ್ತು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಕೆಲವು ಸುಲಭ ಪರಿಹಾರಗಳನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಮಧುಮೇಹ ರೋಗಿಯಾಗಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಲು ನೀವು ಮಲಗುವ ಮೊದಲು 1 ಕಪ್ ಕ್ಯಾಮೊಮೈಲ್ ಚಹಾವನ್ನ ಕುಡಿಯಬಹುದು. ರಕ್ತದಲ್ಲಿನ ಸಕ್ಕರೆಯನ್ನ ಅದರ ಬಲವಾದ ಸಂಕೋಚಕ, ಆಂಟಿ ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಂದಾಗಿ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಮೆಂತ್ಯ ಬೀಜಗಳ ಸೇವನೆಯು ಮಧುಮೇಹಿಗಳಿಗೆ ಉತ್ತಮ ಎನ್ನುವುದನ್ನ ನೀವು ಕೇಳಿರಬಹುದು. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನ ಉಳಿಸಿಕೊಳ್ಳಲು ರಾತ್ರಿಯಲ್ಲಿ ಮಲಗುವ ಮೊದಲು ನೀವು 1 ಚಮಚ ಮೆಂತ್ಯ ಬೀಜಗಳನ್ನ ಅಗಿಯಬೇಕು. ಮೆಂತ್ಯ ಬೀಜಗಳ ಹೈಪೋಗ್ಲೈಸಿಮಿಕ್ ಗುಣಲಕ್ಷಣಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸಲು ಮತ್ತು ನಿದ್ರೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ರಾತ್ರಿಯಲ್ಲಿ ಮಲಗುವ ಮೊದಲು ನೀವು ನೀರಲ್ಲಿ ನೆನೆಸಿಟ್ಟ ಬಾದಾಮಿ ತಿನ್ನಬಹುದು. ಬಾದಾಮಿ ಇರುವ ಮ್ಯಾಗ್ನೀಷಿಯಂ ಮತ್ತು ಟ್ರಿಪ್ಟೋಫಿಯನ್ಗಳು ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸಲು, ರಾತ್ರಿ ಹಸಿವನ್ನ ನಿವಾರಿಸಲು ಮತ್ತು ಸಕ್ಕರೆಯ ಹಂಬಲವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ದಿನದ ಆಯಾಸವನ್ನ ಹೋಗಲಾಡಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ನೀವು ಮಲಗುವ ಮುನ್ನ 15 ನಿಮಿಷಗಳ ಕಾಲ ವಜ್ರಾಸನ ಮಾಡಬೇಕು. ಇದು ಮಧುಮೇಹವನ್ನು ನಿರ್ವಹಿಸುವುದರ ಜೊತೆಗೆ ರಕ್ತದ ಹರಿವನ್ನ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಜನರು ಮಲಗುವ ಮೊದಲು ಮೊಬೈಲ್ ನೋಡುವ ಅಭ್ಯಾಸವನ್ನ ಹೊಂದಿದ್ದಾರೆ. ಇದು ಆರೋಗ್ಯಕ್ಕೆ ಮಾರಕವಾಗಿದೆ.
ನೀವು ರಾತ್ರಿಯಲ್ಲಿ ಕನಿಷ್ಠ 7 ಗಂಟೆಗಳ ನಿದ್ರೆ ಪಡೆಯಬೇಕು. ನರಗಳ ನೋವು, ಬಾಯಾರಿಕೆಯಿಂದ, ಮೂತ್ರ ವಿಸರ್ಜನೆ ಮತ್ತು ಹಸಿವಿನಿಂದ ನೀವು ಆಗಾಗ ಎಚ್ಚರಗೊಳ್ಳಬಹುದು. ಈ ಸಮಸ್ಯೆ ಅಧಿಕ ಸಮಯದವರೆಗೆ ಇದ್ದರೆ ನೀವು ವೈದ್ಯರನ್ನ ಭೇಟಿಯಾಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ